ಯಾರೋ ನೀನು? ಕಳ್ಳ! ನಿನ್ನಂತ ಕುಕರ್ಮಿಗಳ ಒಡೆತನ ಸಾಮ್ರಾಜ್ಯವನ್ನು ದೋಚಲು ಬಂದ ಮಹಾಕಳ್ಳ! ಬಡತನದ ಬಾಧೆ ತಾಳಲಾರದೆ ರೋಷ ಹೆಚ್ಚಾಗಿ ಲಂಚದ ಮಂಚಕ್ಕೆ ಕಿಚ್ಚು ಹಚ್ಚಲು ಬಂದ ರೊಚ್ಚಿಗೆದ್ದ ಕಳ್ಳ ನಾನೊಬ್ಬ ಕಲಿಯುಗದ ಕುಖ್ಯಾತ ಕಳ್ಳ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಬಿಸಿ ರಕ್ತ ತುಂಬಿದ ಈ ವಯಸ್ಸಿನಲ್ಲಿ ದುಡಿಯಲಾಗದ ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕಿರುವೆಯಲ್ಲ, ಯಾವ ಮಚ್ಚೆಯಿಂದ ಹೊಡೆಯಬೇಕು ನಿನ್ನನ್ನು? ನಿನ್ನದು ನಿಜವಾಗಲು ಗಂಡ್ಯದೇ ಇದ್ರೆ ಈ ಹೊಲಸು ಕೆಲಸ ಬಿಟ್ಟು ನಮ್ಮ ಸ್ವಾತಂತ್ರ್ಯ ಭಾರತದ ಸತ್ಪ್ರಜೆ ಆಗು, ಇಲ್ಲ ಈ ಸಮಾಜಕ್ಕೆ ಒಳ್ಳೆಯ ನಾಯಕನಾಗು. ಸ್ವಾತಂತ್ರ್ಯ ಸಮಾಜ ಎಲ್ಲಿದೆ ಸ್ವಾತಂತ್ರ್ಯ? ದುಷ್ಟ ರಾಜಕಾರಣಿಗಳು ಹೂಡುತ್ತಿರುವರು ದಿನಕ್ಕೊಂದು ಕುತಂತ್ರ. ಬಡವರ ಹೆಣ್ಣು ಮಕ್ಕಳನ್ನು ಸಿರಿವಂತರು ಹಣದ ಹಮ್ಮಿನಲ್ಲಿ ಕಾಮನೋಟದಿಂದ ನೋಡುವುದು ಸ್ವಾತಂತ್ರ್ಯವೇ? ಅಥವಾ ದುಡ್ಡಿದ್ದವನಿಗೆ ನೌಕರಿ ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತನಾಗಿದ್ದರು ವಿಚಾರಿಸದೆ ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಸ್ವಾತಂತ್ರ್ಯವೇ? ಹೇಳು ನವ ಭಾರತ ಸತ್ಪ್ರಜೆ, ಹೇಳು. ಯಾರು? ರೋಷ? ಪ್ರಶಾಂತ್? ಪ್ರಶಾಂತ್, ಇದು ನಿನ್ನ ಮನೆ ಎಂಬುದು ಗೊತ್ತಾಗಲಿಲ್ಲ. ಏನು ಪ್ರಶಾಂತ್, ಹೊಸ ಮನೆ ಹಾಕಿಸಿದ್ದೀರಾ? ಅದರಲ್ಲಿ ನೀನು ಹೇಗಿದ್ಯೋ? ನಾನು ಆ ದೇವರ ದಯದಿಂದ ಚೆನ್ನಾಗಿದ್ದೇನೆ ಪ್ರಶಾಂತ್. ಋಷಾಗ್ನಿ, ನಾನೀಗ ಡಾಕ್ಟರ್. ತುಂಬಾ ಸಂತೋಷವಾಯಿತು ಪ್ರಶಾಂತ್. ನೀನು ಅದೃಷ್ಟವಂತ ಕಣೋ. ಇಬ್ಬರು ಚಿಕ್ಕಂದಿನಿಂದಲೂ ಕೂಡಿಯೇ ಓದಿದೆವು. ಆದರೆ ನೀನು ಡಾಕ್ಟರ್ ಆದೆ, ನಾನು ಕಳ್ಳನಾದೆ. ಅದೆಲ್ಲ ನನ್ನ ದುರಾದೃಷ್ಟ. ಹೋಗಲಿ ಬಿಡು ಪ್ರಶಾಂತ್. ನನ್ನ ಅಣ್ಣ ಹಾಗೂ ನನ್ನ ತಂಗಿ ಹೇಗಿದ್ದಾರೆ? ಅವರಿಗೆ ಬರೀ ಯಾವಾಗಲೂ ನಿನ್ನದೇ ಚಿಂತೆ. ಈ ಕಳ್ಳು ವೇಷ ತೆಗೆದು ರೌಡಿತನವನ್ನು ಬಿಟ್ಟು ಮನೆಗೆ ಬಾರು, ನಿನ್ನ ಅಣ್ಣ ತಂಗಿಯರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಬೇಡ ಪ್ರಶಾಂತ್, ನಾನೀಗ ಇದನ್ನು ಬಿಟ್ಟು ಮನೆಗೆ ಬಂದರೆ ನಾ ತೊಟ್ಟ ಹಠ ವ್ಯರ್ಥವಾಗುತ್ತದೆ. ರೋಷಾಗ್ನಿ, ಯಾಕೆ ಇದೆಲ್ಲ ನೀನು ಮಾತಾಡ್ತಿರೋದು ನನಗೆ ಸರಿ ಕಾಣ್ತಾ ಇಲ್ಲ. ಏನು ಮಾಡಲಿ ಪ್ರಶಾಂತ್, ಹೆಜ್ಜೆ ಇಟ್ಟರೆ ಲಂಚ ಕೇಳುವ ಈ ಕಲಿ ಕಾಲದಲ್ಲಿ ಎಷ್ಟು ಓದಿದರೇನೋ ಎಷ್ಟು ದುಡಿದರೆ ತುತ್ತು ಅನ್ನ ಕೂಡ ಸಿಗಲಾರ್ದಂತಾಯ್ತಲ್ಲೋ ಈ ಬಡವರಿಗೆ. ಸತ್ಯಕ್ಕೆ ಯಾವಾಗಲೂ ಜಯವಿದೆ ರೋಷಾಗ್ನಿ. ಸತ್ಯ ಎಲ್ಲಿದೆ ಪ್ರಶಾಂತ್? ಸತ್ಯ ಸತ್ತರೂ ನನ್ನ ಆತ್ಮ ಸತ್ಯವನ್ನೇ ನುಡಿತಿದೆ ಎಂದು ಸಾರಿದ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯಲು ಹೋದ. ಆಗ ಎಲ್ಲಿ ಹೋಗಿದ್ದನು ಆ ನಿನ್ನ ದೇವರ? ಸ್ವಾತಂತ್ರ್ಯ ಸಿಕ್ಕುವ ಅರ್ಥಾರ್ಥಮಾನ ಗತಿಸಿದರು ಬಡತನ ನಿರ್ಮೂಲನೆಯಾಗಲಿಲ್ಲ. ಸೊಕ್ಕಿನ ಸಿರಿತನ ಶಾಶ್ವತವಾಗಿ ಬಡವರ ಮೇಲೆ ಅತ್ಯಾಚಾರ ಹೆಚ್ಚಾಗುತ್ತಿದೆಯಲ್ಲ. ಈಗ ಎಲ್ಲಿ ಹೋಗಿದ್ದಾನೆ ಆ ನಿನ್ನ ದೇವರು? ಈ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗ್ತಿದೆ ರೋಷಾಗ್ನಿ. ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನದಲ್ಲಿ ತುಂಬಿದೆ. ನೋಡು ರೋಷಾಗ್ನಿ, ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆ. ನಾನು ಕೈಲಾಗದ ಮಟ್ಟಿಗೆ ಸಹಾಯ ಮಾಡುವೆ. ಒಬ್ಬರಿಗೊಬ್ಬರು ಆಶ್ಚರ್ಯಾಗಿ ಹೇಗೋ ಜೀವನ ಸಾಗಿಸೋಣ. ನಿನ್ನ ಚಿಂತೆಯಲ್ಲಿ ಮಗನರಾಗಿರೋ ನನ್ನ ಅಣ್ಣ ಹಾಗೂ ತಂಗಿಗೆ ಉಲ್ಲಾಸವಾಗುತ್ತದೆ. ಈ ನನ್ನ ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಹೇಗೆ ಬರಲಿ ಪ್ರಶಾಂತ್? ಅಣ್ಣನ ಮುಂದೆ ನಾನೊಬ್ಬ ಕಳ್ಳ ರೌಡಿ ಅಂತ ತಿಳಿಸಬೇಡ. ನಾನು ಮನೆಗೆ ಬರುತ್ತೇನೆ, ಆದರೆ ಈಗಲ್ಲ. ಈ ಹಠ ತೊಟ್ಟ ಬಡವನ ಛಲ ಸಾಧಿಸಿದ ಮೇಲೆ ಇದೇ ಸಮಾಜದವರಿಗೆ ಸವಾಲೆಸೆದರೆ ಹೇಳುವೆ,
ಲಂಚ ಕೇಳುವ ವಂಚಕರನ್ನು ಒತ್ತು ಬುದ್ಧಿ ಕಲಿಸಿ 10 ಪೈಸೆ ಕೊಡದೆ ಅಧಿಕಾರವೆಂಬ ನೌಕರಿ ಪಡೆದು ಬಡವರ ಬಾಳಿಗೆ ಭಾಗ್ಯೋದಯವಾಗದಿದ್ದರೆ ನನ್ನ ಹೆಸರು ರೋಷದ ಇಟ್ ಈಸ್ ಮೈ ಚಾಲೆಂಜ್ ಪ್ರಶಾಂತ್. ದಿಸ್ ಇಸ್ ಮೈ ಚಾಲೆಂಜ್. ಗುಡ್ ಬೈ. ರೋಷ ಭಾರಿ ಹಠವಾದಿ ರೋಷ. ಪ್ರಶಾಂತ್, ಯಾರ ಜೊತೆಗೆ ಮಾತನಾಡುತ್ತಿರುವೆಯೋ? ನನ್ನ ಫ್ರೆಂಡ್ ಬಂದಿದ್ದಣ್ಣ, ಈಗಲೇ ಹೋದ. ನೀನು ಇಷ್ಟ್ಯಾಕೆ ಲೇಟು? ಹೌದಪ್ಪ, ಆಫೀಸ್ನಲ್ಲಿ ತುಂಬಾ ಕೆಲಸವಿತ್ತು, ಅದಕ್ಕೆ ಲೇಟ್ ಆಯ್ತು. ಊಟ ಮಾಡಿದೇನಪ್ಪ? ಎಲ್ಲಣ್ಣ, ನೀನು ಬರುವವರೆಗೂ ಕಾಯ್ತಾ ಇದ್ದೆ. ಪ್ರಶಾಂತ್, ಎಂಥ ಮುಕ್ತ ಮನಸ್ಸಪ್ಪ ನಿನ್ನದು. ನಿನ್ನಂಥವನನ್ನು ನನ್ನ ತಮ್ಮನಾಗಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪ್ರಶಾಂತ್, ಪುಣ್ಯ ಮಾಡಿದ್ದೇನೆ. ಅಣ್ಣ ತಮ್ಮಂದರಲ್ಲಿ ಇಂಥ ಮಾತೆ ಕಣ್ಣ. ಚಿಕ್ಕವನಿದ್ದಾಗಲೇ ತಂದೆ ತಾಯಿ ಕಳೆದುಕೊಂಡ ನನಗೆ ಅದೆಲ್ಲ ಅಂದ ಮೇಲೆ ನಿನಗೋಸ್ಕರ ಕಾಯುವುದರಲ್ಲಿ ತಪ್ಪೇನಿದೆ? ಈ ಮನೆಗೆ ಬೇಗನೆ ಅತ್ತಿಗೆ ಬಂದರೆ ನನಗೆ ಕಾಯುವುದು ತಪ್ಪುತ್ತದೆ, ಅಡಿಗೆ ಮಾಡುವುದು ತಪ್ಪುತ್ತದೆ. ಅದಿರಲಿ ಪ್ರಶಾಂತ್, ನಿನಗೆ ಒಂದು ವಿಷಯವನ್ನೇ ಹೇಳುವುದು ಮರೆತು ಬಿಟ್ಟೆ ನೋಡು. ಏನಣ್ಣ ಅದು? ಇವತ್ತು ನಾನು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು ಪ್ರಶಾಂತ್, ಪ್ರೇಮ ದೇವತೆಯ ದರ್ಶನವಾಯಿತು. ಅವಳನ್ನೇ ನಿನ್ನ ಅತ್ತಿಗೆ ಅಂತ ತೀರ್ಮಾನ ಮಾಡಿಬಿಟ್ಟೆ ನೋಡು. ಯಾರಣ್ಣ ಪ್ರೇಮ ದೇವತೆ? ಅವಳು ಸತೀಶನ ತಂಗಿ ಪವಿತ್ರ ಕಣೋ. ಯಾರು? ಪವಿತ್ರ? ನನ್ನ ಪ್ರಾಣ ಸ್ನೇಹಿತ ರೋಷನ ತಂಗಿ. ಈಗ ತುಂಬಾ ಆನಂದವಾಗ್ತಿದೆ ಅಣ್ಣ. ಈಗ ಹೋಗಿ ಸತೀಶನಿಗೆ ಭೇಟಿಯಾಗಿ ಈ ಮದುವೆ ಸಂಬಂಧವನ್ನು ಮುಗಿಸಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡೆ. ಈ ರಾತ್ರಿನಾದರೂ ತಡೆಯೋ, ಬೆಳಿಗ್ಗೆ ಎದ್ದ ಮೇಲೆ ನೀನೇ ಹೋಗಿ ಬರುವಂತೆ. ನನಗೆ ಬಂದಿರುವ ಈ ಸಂತೋಷಕ್ಕೆ ಈಗಲೇ ಹೋಗಿ ಬರಲೇನೋ ಅನಿಸ್ತಾ ಇದೆ. ಅದಿರಲಿ ಪ್ರಶಾಂತ್, ನೀನು ಕೂಡ ಒಂದು ಹುಡುಗಿಗೆ ಲವ್ ಮಾಡಿದಿಲ್ಲ, ಆ ವಿಷಯ ಏನಾಯ್ತಪ್ಪ? ಅದೆಲ್ಲ ಈಗ ಯಾಕೆ, ಹೋಗ್ಲಿ ಬಿಡೋಣ. ನೀನು ಮದುವೆಗೆ ರೆಡಿ ಆದ್ರೆ ಮಾತ್ರ ನಾನು ಒಪ್ಪುವುದು. ಮೊದಲು ನಿನ್ನ ಮದುವೆ, ಆಮೇಲೆ ನನ್ನ ಮದುವೆ ನೋಡಿದ್ರಾಯ್ತು ಅಣ್ಣ. ನನ್ನ ಮದುವೆ ಆಗೋಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುತ್ತಾಳ ಅನ್ನೋದು ಏನು ಗ್ಯಾರಂಟಿ ಅಣ್ಣ? ಹಾಗಲ್ಲಪ್ಪ, ನಾಳೆ ನನ್ನ ಹೆಂಡತಿಯಾಗಿ ಬಂದವಳು ನಿನ್ನ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಹೋಗುತ್ತಾಳೆಂಬುದಕ್ಕೆ ಏನು ಗ್ಯಾರಂಟಿ? ನನಗೂ ಕೂಡ ಮದುವೆ ಬೇಡ, ಆದ್ರೆ ಇಬ್ಬರು ಒಟ್ಟಿಗೆ ಆಗೋಣ, ಆಯ್ತಾ? ಆಯ್ತಣ್ಣ, ನೀನು ಹೇಳಿದ ಹಾಗೆ ಆಗಲಿ. ನನ್ನ ಮುತ್ತಿನ ತಮ್ಮ ನೀನು. ಅಣ್ಣ, ಹೊಟ್ಟೆ ಹಸ್ತಾ ಇದೆ, ನಡೆ ಊಟ ಮಾಡೋಣ. ನಡಿಯಪ್ಪ, ಹೋಗೋಣ.